ವೀಕ್ಷಕರೇ, ಈ ವಿಡಿಯೋವನ್ನು ದಯವಿಟ್ಟು ನೋಡಿ. ಈ ವಿಡಿಯೋ ನಿಮಗೆ, ನಮಗೆ, ಬಹುತೇಕವಾಗಿ ಭೂಮಿಯ ಮೇಲಿನ ಎಲ್ಲ ಜೀವರಾಶಿ, ಜೀವ ಪ್ರಾಣಿಗಳಿಗೂ ಹಾಗೂ ಎಲ್ಲ ರೀತಿಯಿಂದಲೂ ಈ ಲೋಕಕ್ಕೆ ಸಂಬಂಧಪಟ್ಟ ವಿಷಯ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳ್ರೆ, ಈ ಭೂಮಿಯ ಮೇಲೆ ನಾವು ಪ್ರಾಣಿಗಳು, ಜೀವಿಗಳು, ಎಲ್ಲ ಜೀವಿಗಳು ಬೇರೆ ಬೇರೆ ಅಲ್ಲ, ಎಲ್ಲವೂ ಒಂದೇ. ಗುರು ಹಿರಿಯರು ಹೇಳಿದ್ದಾರೆ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು ಅಂತ. ಲೋಕ ಸಮಸ್ತ ಸುಖಿನೋ ಭವಂತು, ಲೋಕದಲ್ಲಿ ಎಲ್ಲವೂ ಕ್ಷೇಮವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಎಲ್ಲವೂ ಕ್ಷೇಮವಾಗಿರಲಿ. ಸನ್ಮಂಗಳಾನಿ ಭವಂತು, ಎಲ್ಲವೂ ಒಳ್ಳೆಯದಾಗಲಿ. ಯಾಕೆ ಹೇಳಿ? ಪ್ರಾಣಿಗಳಿಗೆ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಎಲ್ಲರೂ ಸಮಾನರೇ. ಅದು ಹೇಗೆ? ಮೊದಲನೆಯದಾಗಿ ಮಾನವರನ್ನು ತೆಗೆದುಕೊಳ್ಳೋಣ. ಮಾನವ ಹುಟ್ಟಿದಾಕ್ಷಣ, ಅಂದರೆ ನವಜಾತ ಶಿಶು. ನವಜಾತ ಶಿಶುವಿನ ತಲೆಯಲ್ಲಿ ಯಾವುದೇ ರೀತಿಯ ವಿಷಯ ವಿಚಾರಗಳು ಇರುವುದಿಲ್ಲ. ಮನಸ್ಸು ಸ್ತಬ್ಧವಾಗಿರುತ್ತದೆ. ಆ ಮಗು ಬೆಳೆಯಬೇಕಾದರೆ ಆ ಮಗುವಿನ ಗುಣನಡತೆಗಳು ಬೆಳೆಯುತ್ತವೆ. ಉದಾಹರಣೆಗೆ, ಮಗು ಬೆಳೆಯಬೇಕಾದರೆ ಅವರ ಮನಸ್ಥಿತಿ ಹೋದ ಮಾರ್ಗ, ಅವರು ಏಕಾಂತದಲ್ಲಿದ್ದಾಗ ಅವರ ಮನಸ್ಥಿತಿ ಹೋದ ಮಾರ್ಗ, ಚರ್ಚಾ ವಿಷಯದಲ್ಲಿದ್ದಾಗ ಚರ್ಚೆಗೆ ಸಂಬಂಧಪಟ್ಟಂತೆ ಅವರ ಮನಸ್ಥಿತಿ ಹೋದ ಮಾರ್ಗ, ಹೀಗೆ ಯಾವ ಯಾವ ಸಂದರ್ಭದಲ್ಲಿ ಹೇಗೆ ಇರುತ್ತಾರೋ, ಸಂದರ್ಭಗಳು ಹೇಗೆ ಸಿಗುತ್ತವೆಯೋ ಹಾಗೆ ಅವರ ಗುಣನಡತೆಗಳು ಬೆಳೆಯುತ್ತವೆ. ಹೀಗೆ ಅವರು ಒಳ್ಳೆಯವರು ಕೆಟ್ಟವರು ಆಗ್ತಾರೆ. ಹಾಗೆ ಅವರು ಒಂದು ಜನ್ಮದಲ್ಲಿ ಒಳ್ಳೆಯವರು ಆಗ್ತಾರೆ, ಇನ್ನೊಂದು ಜನ್ಮದಲ್ಲಿ ಕೆಟ್ಟವರು ಆಗ್ತಾರೆ. ಅದು ಹೇಗಪ್ಪ ಅಂದರೆ, ಅವರ ಗುಣನಡತೆಗಳು ಯಾವ ಜನ್ಮದಲ್ಲಿ ಯಾವ ರೀತಿ ಮಾರ್ಗದೆಡೆಗೆ ಹೋಗುತ್ತದೆಯೋ ಹಾಗೆ ಅವರ ಗುಣನಡತೆಗಳು ಬೆಳೆಯುತ್ತವೆ. ಅದಕ್ಕಾಗಿಯೇ ಒಂದು ಜನ್ಮದಲ್ಲಿ ಒಳ್ಳೆಯವರು ಆಗ್ತಾರೆ, ಇನ್ನೊಂದು ಜನ್ಮದಲ್ಲಿ ಕೆಟ್ಟವರು ಆಗ್ತಾರೆ. ಹಾಗಂತ ನಾವು ಪ್ರತಿ ಜನ್ಮದಲ್ಲಿಯೂ ಮನುಷ್ಯರಾಗಿಯೇ ಉಳಿಯುತ್ತೇವೆಯೇ? ಇಲ್ಲ, ನಾವು ಪ್ರಾಣಿಯೂ ಆಗಬಹುದು. ನಾವು ಮಾಡಿದ ಪಾಪಕರ್ಮದ ಮೂಲಕ ನಮ್ಮ ಮನಸ್ಥಿತಿ ಕೆಟ್ಟ ಮಾರ್ಗದೆಡೆಗೆ ಹೋದರೆ ಕೆಟ್ಟವರಾಗ್ತೇವೆ. ಆವಾಗ ನಮ್ಮನ್ನು ದೇವರು ಯಾವುದೋ ಪ್ರಾಣಿ ಜನ್ಮಕ್ಕೂ ತಳ್ಳಿಬಿಡುತ್ತಾನೆ. ಒಳ್ಳೆಯವರಾದರೆ ಯಾವುದಾದ್ರೂ ಒಂದು ಒಳ್ಳೆಯ ಸೂಕ್ತವಾದಂಥ ಜನ್ಮಕ್ಕೆ ತಳ್ಳಿಬಿಡುತ್ತಾನೆ. ಹೀಗಿರುವಾಗ ನಾವು ಪ್ರಾಣಿಯೂ ಆಗುತ್ತೇವೆ ಅಂತ ಆದರೆ ನಾವು ಪ್ರತಿ ಜನ್ಮದಲ್ಲಿಯೂ ಮನುಷ್ಯರಾಗಿಯೇ ಉಳಿಯುವುದಿಲ್ಲವಲ್ಲ. ಒಂದು ಮಾತು ಹೇಳ್ತೇನೆ, ನಾವು ಮನುಷ್ಯರಾಗಿದ್ದೇವೆ, ಈಗ ಸುಖವಾಗಿದ್ದೇವೆ. ಆದರೆ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಗಳ ಜನ್ಮ ಅಷ್ಟು ಕಷ್ಟ ಜನ್ಮ. ಅದು ಹೇಗೆ? ಮಾನವರಿಗೂ ಪ್ರಾಣಿಗಳಿಗೂ ಇರುವ ವ್ಯತ್ಯಾಸವೇನು? ಮಾನವ ಸುಖವಾಗಿ ಬದುಕುತ್ತಾನೆ, ಪ್ರಾಣಿಗಳ, ಪಕ್ಷಿ, ಕ್ರಿಮಿ, ಕೀಟಗಳು ಹಾಗಲ್ಲ, ಕಷ್ಟದಿಂದ ಬದುಕುತ್ತವೆ. ಮಾನವ ಬೇಕಾದ ಆಹಾರಗಳನ್ನು ಮೊದಲೇ ಕೂಡಿಟ್ಟು ತಿನ್ನುತ್ತಾನೆ, ಪ್ರಾಣಿಗಳು ಹಾಗಲ್ಲ, ಆಗಲೇ ಹುಡುಕಿ ತಿನ್ನಬೇಕು. ಹಸಿವಾದರೆ ಹಸಿದ ಹೊಟ್ಟೆಯಲ್ಲಿ ಹುಡುಕಿ ತಿನ್ನಬೇಕು. ನೀವೇ ಯೋಚನೆ ಮಾಡಿ, ಆಹಾರವನ್ನು ಹಸಿದ ಹೊಟ್ಟೆಯಲ್ಲಿ ಹುಡುಕುವುದು ಎಂದರೆ ಎಷ್ಟು ಕಷ್ಟ. ನಮ್ಮ ಹತ್ತಿರ ಹಸಿವಾದರೆ 5 ನಿಮಿಷ ನಡೆಯುವುದಕ್ಕೂ ಸಾಧ್ಯವಿಲ್ಲ. ಅಂಥದ್ರಲ್ಲಿ ಆಹಾರ ಹುಡುಕುವುದೆಂದರೆ ಸಾಧಾರಣವಾದ ಮಾತಲ್ಲ. ಇನ್ನು ಪ್ರಾಣಿಗಳಿಗೆ ಗುಡಿಸಲು ಇರುವುದಿಲ್ಲ, ಮಾತನಾಡುವುದಕ್ಕೆ ಬರುವುದಿಲ್ಲ. ಚಳಿಗಾಲದಲ್ಲಿ ಚಳಿಯಿಂದ ಒದ್ದಾಡಬೇಕು, ಮಳೆಗಾಲದಲ್ಲಿ ಯಾವುದೇ ವ್ಯವಸ್ಥೆ ಇರುವುದಿಲ್ಲ. ಯಾವುದೋ ಪ್ರಾಣಿ ನಮ್ಮನ್ನು ತಿಂದು ಬಿಡುತ್ತದೆಯೋ ಏನೋ ಎನ್ನುವಂಥ ಭಯದಿಂದ ಬದುಕಬೇಕು. ಹೀಗಿರುವಾಗ ನೀವೇ ಹೇಳಿ, ಯಾವ ಜನ್ಮ ಸೂಕ್ತ, ಸುಖ ಜನ್ಮ? ಇನ್ನೊಂದು ವಿಷಯ ವೀಕ್ಷಕರೇ, ಜ್ಯೋತಿಷಿಗಳು ಜ್ಯೋತಿಷ್ಯವನ್ನು ನುಡಿಯುತ್ತಾರೆ. ಅಂದರೆ ಅವರು ಜ್ಯೋತಿಷ್ಯವನ್ನು ನುಡಿಯಬೇಕಾದರೆ
ಮುಂದೆ ನಡೆಯುವಂಥ ಘಟನೆಗಳು ಹಿಂದೆಯೇ ನಿಶ್ಚಿತವಾಗಿರಬೇಕಲ್ಲವೇ? ಹಾಗೆಯೇ ನಿಶ್ಚಿತವಾಗಿಯೂ ಇರುತ್ತದೆ ಅನಿಸುತ್ತದೆ. ನಿಮಗೇನನಿಸುತ್ತದೆಯೋ ಗೊತ್ತಿಲ್ಲ. ನನ್ನ ಪ್ರಕಾರ ಹೀಗೆ. ಜ್ಯೋತಿಷಿಗಳು ಜ್ಯೋತಿಷ್ಯವನ್ನು ನುಡಿಯಬೇಕಾದರೆ ಒಬ್ಬರ ಜಾತಕವನ್ನು ಹಿಡಿದು ಹೇಳುತ್ತಾರೆ. ನಿನಗೆ ಇಷ್ಟನೇ ಇಸವಿಯಲ್ಲಿ ಮದುವೆಯಾಗುತ್ತದೆ, ಇಷ್ಟನೇ ಇಸವಿಯಲ್ಲಿ ಜಾಬ್ ಸಿಗುತ್ತದೆ, ಹೀಗೆ ಹೇಳುತ್ತಾರೆ. ಇನ್ನೊಂದು ವಿಷಯ, ಶ್ರೀಹರಿ 10 ಅವತಾರಗಳನ್ನು ತಾಳಿದ್ದಾನೆ. ಒಂದು ಅವತಾರ ಉಳಿದಿದೆ, ಅದು ಕಲ್ಕಿ ಅವತಾರ. ಆ ಕಲ್ಕಿ ಅವತಾರದ ಬಗ್ಗೆಯೂ ಹಿಂದೆಯೇ ತಿಳಿಸಿದ್ದಾರೆ. ಅಂದರೆ ಆ ಅವತಾರ ಶಾಂಬಲ ಎಂಬ ಗ್ರಾಮದಲ್ಲಿ ವಿಷ್ಣುಯಸ್ ಮತ್ತು ಸುಮತಿ ಎಂಬುವ ತಂದೆ ತಾಯಿಯ ಮಗನಾಗಿ ಹುಟ್ಟುತ್ತಾನಂತೆ. ಅವನಿಗೆ 5 ಜನ ಸಹೋದರರಿರುತ್ತಾರಂತೆ, 2 ಪತ್ನಿಯರಿರುತ್ತಾರಂತೆ. ಹೀಗೆಲ್ಲ ಇರುವಾಗ ಹೀಗೆ ನಡೆಯುತ್ತದೆ ಎನ್ನುವುದಾಗಿ ಹಿಂದೆಯೇ ನಿಶ್ಚಿತವಾಗಿದೆಯಲ್ಲ. ಹೀಗಿರುವಾಗ ಕಾಲವು ಹಾಗೆ ನಡೆಯಬೇಕು ಅಂತ ಆದರೆ ವಿಷ್ಣುಯಸ್ ಎನ್ನುವ ವ್ಯಕ್ತಿ ಬ್ರಾಹ್ಮಣನಿಗೆ ಅವನ ಹೆಂಡತಿಯಾಗಿ ಬರುವವಳು ಇವಳೇ ನನಗೆ ಪತ್ನಿಯಾಗಬೇಕೆಂದು ವಿಷ್ಣುಯಸ್ ಎನ್ನುವ ವ್ಯಕ್ತಿಯ ಮನಸ್ಸಿನಲ್ಲಿ ಮೂಡಬೇಕಲ್ಲವೇ? ಇವಳೇ ನನ್ನ ಪತ್ನಿಯಾಗಬೇಕೆಂಬುದು. ಹೀಗಿರುವಾಗ ನೀವೇ ಯೋಚನೆ ಮಾಡಿ, ಪ್ರತಿಯೊಂದು ವಿಷಯದಲ್ಲೂ ಹೀಗೆ ನಡೆಯಬೇಕು ಅಂತಾದ್ರೆ ಅದಕ್ಕೆ ಹಿಂದೆ ಅನೇಕ ಕಾರಣಗಳು, ವಿಷಯಗಳು ಹಿಂದೆ ನಿಶ್ಚಿತವಾಗಿರಬೇಕಲ್ಲವೇ? ಎಲ್ಲವೂ ನಿಶ್ಚಿತವಾಗಿಲ್ಲದಿದ್ದರೆ ಒಬ್ಬರನ್ನೊಬ್ಬರು ಭೇಟಿಯಾಗುವುದು ಹೇಗೆ ಅಲ್ಲವೇ? ಇನ್ನು ಮತ್ತೊಂದು ವಿಷಯ ವೀಕ್ಷಕರೇ, ಒಂದು ಜನ್ಮದಲ್ಲಿ ನಮ್ಮ ತಂದೆ ತಾಯಿ ಇವರಾಗಿರುತ್ತಾರೆ, ಇನ್ನೊಂದು ಜನ್ಮದಲ್ಲಿ ನಮ್ಮ ತಂದೆ ತಾಯಿ ಇನ್ನೊಂದು ಆತ್ಮವಾಗಿರುತ್ತದೆ. ಪ್ರತಿ ಜನ್ಮದಲ್ಲಿಯೂ ಹಾಗೆ ಬೇರೆ ಬೇರೆಯವರೇ ಆಗಿರುತ್ತಾರೆ ಅಂತ ಆದ ಮೇಲೆ ನಮ್ಮ ಪ್ರೀತಿಗೆ ಪಾತ್ರರಾಗುವವರು ಬೇರೆ ಬೇರೆಯವರೇ ಅಲ್ಲವೇ? ಹೀಗಿರುವಾಗ ಎಲ್ಲವರೂ ಸಮಾನರೇ ಅಲ್ಲವೇ? ಎಲ್ಲವೂ ಸಮಾನವೇ ಅಲ್ಲವೇ? ಇನ್ನೊಂದು ವಿಷಯವನ್ನ ತಿಳಿಸುತ್ತೇನೆ ವೀಕ್ಷಕರೇ. ಎಲ್ಲರೂ ಸಮಾನರೇ ಅನ್ನುವುದಕ್ಕೆ ಇನ್ನೊಂದು ವಿಷಯವನ್ನ ತಿಳಿಸುತ್ತೇನೆ ವೀಕ್ಷಕರೇ. ಈಗ ನಮ್ಮ ದೇಹದಲ್ಲಿ ಹೃದಯ ಇದೆ, ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಬಾಯಿ ಇದೆ. ಮಾತನಾಡುವುದಕ್ಕೆ ಮಾತನ್ನ ಯಾರು ಹುಟ್ಟು ಹಾಕಿದರೋ ಗೊತ್ತಿಲ್ಲ. ಕಣ್ಣು ನೋಡುತ್ತದೆ. ಕಣ್ಣು ನೋಡುವುದಕ್ಕೆ ವಿಜ್ಞಾನಿಗಳು, ಅಂದ್ರೆ ದೃಷ್ಟಿ ಕಾಣುವುದಕ್ಕೆ ವಿಜ್ಞಾನಿಗಳು ಕಣ್ಣಿನಲ್ಲಿ ಯಂತ್ರವನ್ನೇನಾದರೂ ಇಟ್ಟಿದ್ದಾರೆಯೇ? ಇಲ್ಲವಲ್ಲ. ಕಿವಿಯ ಶಬ್ದವನ್ನು ಕೇಳುವುದಕ್ಕೆ ಕಿವಿಯಲ್ಲಿ ಯಂತ್ರವನ್ನಿಟ್ಟಿದ್ದಾರೆ? ಇಲ್ಲವಲ್ಲ. ಹೃದಯ ಬಡಿದುಕೊಳ್ಳುವುದಕ್ಕೆ ಯಂತ್ರವನ್ನಿಟ್ಟಿದ್ದಾರೆ? ಎಲ್ಲವೂ ವಿಚಿತ್ರವೇ ಅಲ್ಲವೇ? ಅದು ಪ್ರಚಲಿತದಲ್ಲಿರುವುದರಿಂದ ನಮಗೆ ಅದು ವಿಚಿತ್ರ ಅನಿಸುವುದಿಲ್ಲ. ಈ ಜಗತ್ತಿನಲ್ಲಿ ಪ್ರತಿಯೊಂದೂ ವಿಚಿತ್ರವೇ. ಎಲ್ಲವನ್ನೂ ಆಳವಾಗಿ ವಿಚಾರ ಮಾಡಿ ನೋಡಿ ವೀಕ್ಷಕರೇ. ಇನ್ನು ಮರಗಿಡಗಳು ಆಹಾರವನ್ನ ಮೇಲಕ್ಕೆ ತೆಗೆದುಕೊಳ್ಳುತ್ತದೆ, ನೀರು ಮೇಲಕ್ಕೆ ತೆಗೆದುಕೊಳ್ಳುತ್ತದೆ. ನೀರು ಮೇಲಕ್ಕೆ ಹೋಗುವುದಕ್ಕೆ ವಿಜ್ಞಾನಿಗಳು ಯಂತ್ರವನ್ನಿಟ್ಟಿದ್ದಾರೆಯೇ? ಇಲ್ಲವಲ್ಲ. ಕಾಲಕ್ಕೆ ತಕ್ಕಂತೆ ಜನರು ಬದುಕುತ್ತಾರೆ. ಅದು ಹೇಗೆ? ಹಿಂದಿನ ಕಾಲದಲ್ಲಿ ಎಲ್ಲಾ ವ್ಯಕ್ತಿಗಳು ನಿಷ್ಠಾವಂತರಾಗಿ ಬದುಕುತ್ತಿದ್ದರು. ಆಗ ಏನು ಹೇಳಿ, ಕಾಲವೇ ಹಾಗಿತ್ತು. ಟಿವಿ ವ್ಯವಸ್ಥೆ ಇರಲಿಲ್ಲ, ಮೊಬೈಲ್ ವ್ಯವಸ್ಥೆ ಇರಲಿಲ್ಲ. ಯಾವುದೇ ವಿಷಯಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಾಗ್ಲಿ, ಯಾವುದೇ ವಿಷಯವನ್ನ ನೋಡುವುದಾಗ್ಲಿ, ಸಿನಿಮಾಗಳನ್ನು ನೋಡುವುದಾಗ್ಲಿ, ಯಾವುದೇ ವ್ಯವಸ್ಥೆ ಇರುವುದಿಲ್ಲ ಇತ್ತು. ನಿಷ್ಠಾವಂತರಾಗಿ ಬದುಕುತ್ತಿದ್ದರು.
ಧರ್ಮನಿಷ್ಠರಾಗಿ ಬದುಕುತ್ತಿದ್ದರು. ಈಗಿನ ಕಾಲದಲ್ಲಿ ಹಾಗಲ್ಲ. ಕಾಲಕ್ಕೆ ತಕ್ಕಂತೆ ಜನ ಬದುಕುತ್ತಾರೆ. ಕಾಲವೇ ಜನರನ್ನ ಬದಲಾಯಿಸುತ್ತದೆ. ವಿಚಾರ ಮಾಡಿ ನೋಡಿ ವೀಕ್ಷಕರೇ. ಈ ಎಲ್ಲ ವಿಷಯಗಳನ್ನು ನೀವು ತಿಳಿದ ಬಳಿಕ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು ಮೂಡಲೇಬೇಕು. ಯಾಕೆ ಹೇಳಿ? ನಾವು ಬೇರೆ ಅಲ್ಲ, ಪ್ರಾಣಿಗಳು ಬೇರೆ ಅಲ್ಲ. ನಾವು ಈ ಜನ್ಮದಲ್ಲಿ ಮನುಷ್ಯರಾಗಿದ್ದೇವೆ. ನಾವು ಇನ್ನೊಂದು ಜನ್ಮದಲ್ಲಿ ಪ್ರಾಣಿಯೂ ಆಗಬಹುದು. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ರೆ ಜನರಿಗೆ ಮಾತ್ರ ಸಂಬಂಧಪಡುತ್ತದೆ. ಪ್ರಾಣಿಗಳನ್ನು ಹರಸುವವರು ಯಾರು? ನಾವು ಪ್ರಾಣಿ ಇದ್ದುವಾಗ ನಮ್ಮನ್ನು ಹರಸುವವರು ಯಾರು? ಲೋಕ ಸಮಸ್ತ ಸುಖಿನೋ ಭವಂತು ಅಂತಾನೆ ಹರಸಬೇಕು. ಎಲ್ಲವೂ ಒಳ್ಳೆಯದಾಗಲಿ. ನಾವು ಈ ಜನ್ಮದಲ್ಲಿ ಒಳ್ಳೆಯವರಾದೆವು ಅಂತ ತಿಳ್ಕೊಳ್ಳೋಣ. ಮುಂದಿನ ಜನ್ಮದಲ್ಲಿ ಮನುಷ್ಯ ಜನ್ಮಕ್ಕೆ ತಳ್ಳಿ ಬಿಟ್ಟನು ಅಂತಾದರೆ ದೇವರು, ನಾವು ಮುಂದಿನ ಜನ್ಮದಲ್ಲಿ ಕೆಟ್ಟವರು ಆಗಬಹುದಲ್ಲವೇ? ನಮ್ಮ ಮನಸ್ಥಿತಿ ಯಾವ ಮಾರ್ಗದೆಡೆಗೆ ಹೋಗುತ್ತದೆ ಎನ್ನುವುದು ಯಾರಿಗೆ ತಿಳಿದಿದೆ? ಆ ಜನ್ಮದಲ್ಲಿ ಆದ ಘಟನೆಯನ್ನ ಅವಲೋಕಿಸಿ ದೇವರು ಪ್ರಾಣಿ ಜನ್ಮಕ್ಕೆ ತಳ್ಳಿ ಬಿಡುವುದಿಲ್ಲವೇ? ಹೀಗಿರುವಾಗ ಎಲ್ಲವೂ ಸಮಾನವೇ ಅಲ್ಲವೇ? ಇವೆಲ್ಲವನ್ನು ತಿಳಿದ ಬಳಿಕ ಎಲ್ಲವೂ ಒಳ್ಳೆಯದಾಗಲಿ ಎನ್ನುವುದಾಗಿ ವಿಚಾರ ಮನಸ್ಸಿನಲ್ಲಿ ಮೂಡುತ್ತದೆ. ಹಾಗೇನಾದರೂ ಮುಂದಿನ ಕಲ್ಪದ ಇದೆ ಅಂತಾದರೆ ಸೂಕ್ತವಾದ ಸ್ವರೂಪದೊಂದಿಗೆ ಕಲ್ಪವಾಗಲಿ, ಈ ಕಷ್ಟದ ಸ್ವರೂಪ ಬೇಡ ಎನ್ನುವುದಾಗಿ ಬೇಡಿಕೊಳ್ಳುತ್ತಾ ಎಲ್ಲರೂ ಹಾಗೆ ಬೇಡಿಕೊಳ್ಳೋಣ. ಹೀಗೆ ಬೇಡಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ವೀಕ್ಷಕರೇ. ನಿಮಗೆ ಇಷ್ಟ ಆಗಿದೆ ಅಂತ ತಿಳಿದುಕೊಳ್ಳುತ್ತೇನೆ. ಇಷ್ಟ ಆಗಲಿಲ್ಲವೆಂದಾದರೆ ನನ್ನನ್ನು ಕ್ಷಮಿಸಿಬಿಡಿ. ಥ್ಯಾಂಕ್ ಯು.